ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ನಾನು ನಿಮ್ಮ ಹರೀನ್. ಇವತ್ತು ಒಂದು ದೊಡ್ಡ ಇಶ್ಯೂನೇ ಆಯಿತು. ಆ್ಯಕ್ಚುಲಿ ನಾನು ಬೈಕು ನಾರ್ಮಲಿ ಯಾರಿಗೂ ಕೊಡಲ್ಲ, ಬಟ್ ಬೈಕಿಂಗ್ ಫೀಲ್ಡ್ನಲ್ಲಿ ತುಂಬ ಬೈಕ್ಸು ಮೆಕ್ಯಾನಿಸಮ್ ಬಗ್ಗೆ ತುಂಬ ಗೊತ್ತಿರುತ್ತೆ ಅಲ್ವಾ. ಎಂಥ ಪ್ಲೇಸ್ನಲ್ಲಿ ಏನು ಮಾಡಿದರೆ ನಮಗೆ ಏನಾಗಲ್ಲ ಅಂತ ಬೈಕು ಈ ಥರ ರಾ ಪವರ್ ಇರೋ ಬೈಕ್ಸ್ಗೆಲ್ಲ ನಾವು ಪ್ರಾಪರಾಗಿ ತಿಳ್ಕೋಬೇಕು. ಒಂದು ಬೈಕ್ ಇಸ್ಕೊಂಡಿದ್ರು ಅದು 2 ವೀಲರ್ ಇರಲಿ 4 ವೀಲರ್ ಇರಲಿ, ನಾವು ಕಂಡಿದಾಗೆ ಅದು ನಾವು ತಿಳ್ಸ್ಕೋಬೇಕು. ಏನಂದರೆ ಏನಾದರೂ ಆಗಿದರೆ ಏನು ಡ್ಯಾಮೇಜ್ ಆಗುತ್ತೆ ಅಂತ ನಾವು ಪೂರ್ತಿ ವಿವರಣಾಗೆ ನಾವು ಗೊತ್ತಿರಬೇಕು. ಸೊ ರೀಸೆಂಟಾಗಿ ನಮ್ಮ ಫ್ರೆಂಡ್ಗೊಬ್ರಿಗೆ ಗಾಡಿ ಕೊಟ್ಟಿದ್ದೀನಿ. ಏನು ಮಾಡಿದ್ರೋ ಗೊತ್ತಿಲ್ಲ. ಸದ್ಯಕ್ಕೆ ರೇರ್ ಬೇಕು, ಕಂಪ್ಲೀಟ್ಲಿ ಫೇಲ್ಯೂರು. ಸೊ ಜಸ್ಟ್ ಫ್ರಂಟ್ ಬ್ರೇಕ್ ಮಾತ್ರನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಈ ರೇರ್ ಬ್ರೇಕ್ ಅಲ್ವಾ, ನೀವು ನೋಡು. ಸೊ ಬ್ರೇಕೇ ಇಲ್ಲ ನೋಡಿ. ಸೊ ಕಂಪ್ಲೀಟ್ಲಿ ಎಲ್ಲೋ ಮೆಕ್ಯಾನಿಸಮ್ನಲ್ಲಿ ಡ್ಯಾಮೇಜ್ ಆಗಿದೆ. ಬಟ್ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಸೊ ಸದ್ಯಕ್ಕೆ ನಾನು ಇಲ್ಲಿ ಲಾಲ್ಬಾಗ್ ಮ್ಯಾವ್ರಿಕ್ ಮೋಟರ್ಸ್ ಇದೆ ಅಲ್ವಾ, ಅಲ್ಲೇ ನಾನು ಫಸ್ಟು ಬೈಕು ಈಸ್ಕೊಂಡಿದ್ದು. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ ಟೈಮ್ ಒಂದು 8:10 8:15 ಆಗ್ತಾ ಇದೆ. ಅಲ್ಲಿ ಸರ್ವಿಸ್ ಸೆಂಟರ್ಗೆ ತಗೊಂಡೋಗ್ತಾ ಇದ್ದೀನಿ. ಅವರು ಸೀನಿಯರ್ ಟೆಕ್ನಿಷಿಯನ್ ಹೆಸರು ಸುರೇಶ್ ಅಂತ. ಇವತ್ತು ಶನಿವಾರ ಅಲ್ವಾ, ತುಂಬ ಬೈಕ್ಸ್ ಇರುತ್ತೆ, ಮತ್ತು ಪೆಂಡಿಂಗ್ ಬೈಕ್ಸು ಇರುತ್ತೆ, ಡೆಲಿವರಿ ಮಾಡಬೇಕಿತ್ತು ಇರುತ್ತೆ. ಸೊ ಹಾಗಾಗಿ ನಾವು ಎಷ್ಟು ಬೇಗ ಹೋಗಿದರೆ ಅಷ್ಟು ಬೇಗ ಈಸ್ಕೊಂಡು ಬರ್ಬೋದು. ಸೊ ನೋಡೋಣ ಏನಾಗುತ್ತೆ ಏನೋ ಅರ್ಥ ಆಗ್ತಿಲ್ಲ ನನಗೆ. ಈ ಇಶ್ಯೂ ಆಗಿದ್ದರಿಂದ ನನಗೆ ಮೈಂಡೇ ಇಲ್ಲ ಸರಿಯಾ ಏನಾಗಬೇಕು ಏನಿಲ್ಲ. ನಮ್ಮ ಬೈರಾಗೆ ಇನ್ನೊಂದು ನೋಟಿಸ್ ಮಾಡಿದ್ದೀನಿ, ಬೇರೆಯವ್ರಿಗೂ ಬೈಕ್ ಕೊಟ್ಟರೆ ಮಾತ್ರ ಇವನು ಒಪ್ಪೋದೇ ಇಲ್ಲ. ಇಷ್ಟು ತನಕ ನನಗೂ ಏನೋ ಅಂದ್ಕೊಂಡಿನಿ, ಯಾರಿಗೂ ಕೊಟ್ಟರೆ ಏನೋ ಒಂದು ಇಶ್ಯೂ ಬರ್ತಾ ಇದೆ, ಅದು ಅರ್ಥ ಆಗ್ತಿಲ್ಲ. ಸೊ ಈಗ ಅರ್ಥ ಆಯಿತು ನಿಂದ, ನಾನು ಇನ್ನು ಮುಂದೆ ಯಾರಿಗೂ ನಮ್ಮ ಬೈರಾನ ಕೊಡೋದೇ ಇಲ್ಲ. ಸೊ ಸದ್ಯಕ್ಕೆ ನೋಡೋಣ. ಸೊ ಅಷ್ಟು ತನಕ ಸ್ಟೇ ಟ್ಯೂನ್ ಗಾಯ್ಸ್. ಸೊ ಸ್ನೇಹಿತರೆ, ಈ ಮ್ಯಾವ್ರಿಕ್ ಮೋಟಾರ್ಸ್ ಸರ್ವಿಸ್ ಸೆಂಟರ್ನಲ್ಲಿ ಬೆಳಗ್ಗೆ ಮಾರ್ನಿಂಗು ನಾನು ಒಂದು 8:00 ಬಂದಿದ್ದೀನಿ. ಬಟ್ ಇಲ್ಲಿ ಟಾರ್ಕ್ ಬ್ಲಾಕ್ನಲ್ಲಿ ಏನಾಯ್ತಂದರೆ, ನನ್ನ ಮೇಯ್ನ್ ಏನಂದರೆ ಇಲ್ಲಿ ಬ್ರೇಕ್ ಪ್ಯಾಡ್ಸ್ದು ನಂದು ಫ್ರಂಟ್ದು ರೇರ್ದು ಫುಲ್ಲು 95% ಹೋಯ್ತು. ಇನ್ನೇನು ಅಷ್ಟೊಂದು ಇಷ್ಟೇ ಸಣ್ಣಗಿದೆ. ಸೊ ಹಾಗಾಗಿ ಅದು ಹೋಗಿ ಟಾರ್ಕ್ ಬ್ಲಾಕ್ ಹತ್ರ ಹೋಗಿ ಕೇಳಿದರೆ, ಬಟ್ ಗೋಡೌನಲ್ಲಿದ್ದರೆ ಅದು ತರಬೇಕಂದ್ರೆ ಒಂದು 1 ಅವರ್ ಆಗುತ್ತೆ ಅಂತ ಹೇಳಿದರು. ಮತ್ತು ಅಲ್ಲಿನಿಂದ ಕಾಲ್ ಮಾಡಿ ಮತ್ತೆ 1 ಅವರ್ ಆದಮೇಲೆ ಒಂದು 12:30ಗೆ ಫೋನ್ ಮಾಡಿ ಬುಕ್ ಮಾಡಿ ಆದಮೇಲೆ ನನಗೆ ಡನ್ಝೋನಲ್ಲೋ ಪೋರ್ಟಲ್ನಿಂದ ನಾವು ಬುಕ್ ಮಾಡಿ ಮತ್ತು ಇದೇ ಲೊಕೇಶನ್ಗೆ ಕಳಿಸಿದ್ರು. ಅದು ಒಂದು 2600 ರೂಪಾಯಿ ಆಯಿತು. ಇದು ಒಂದು ಬಂದುಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಈ ಪೂರ್ತಿ ಮಾಸ್ಟರ್ ಸಿಲಿಂಡರ್ ಇದೆ ಅಲ್ವಾ, ಪೂರ್ತಿ ಫುಲ್ ಸೆಟ್ ಇದು. ಅದು ಬಂದುಬಿಟ್ಟು ಹೊಸದು ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಹೊಸದು ಅಂತ. ಸೊ ಇದು ಬಂದುಬಿಟ್ಟು 2000 ರೂಪಾಯಿ ಆಯಿತು ಅದು. ಸೊ ಏನು ಪ್ರಾಬ್ಲಮ್ ಆಗಿದ್ರೆ ಅಂದರೆ, ಈಗ ಇಲ್ಲಿ ಲಿವರ್ ಇದೆ ಅಲ್ವಾ, ಇದು ಹಂಗೆ ಪ್ರೆಸ್ ಮಾಡ್ತಾ ಹೋಗಿದ್ದಾರೆ ಅಲ್ವಾ. ಸೊ ಅದು ಬಿಚ್ಚಿದ ಮೇಲೆ ನಮ್ಗೆ ಪೂರ್ತಿಯಾಗಿ ಗೊತ್ತಾಯಿತು, ಅದು ಫುಲ್ಲು ಪೂರ್ತಿ ಹೆಂಗಂದರೆ ಇಲ್ಲಿ ನೋಡಿ, ಫುಲ್ ಪ್ರೆಸ್ ಮಾಡಿದರೆ ಫುಲ್ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಬಿಡಬೇಕು. ಇದು ಕೆಳಗಡೆ ಹಿಂಗೆ ಇರಬೇಕು. ಇದೇನು ಮಾಡಿದರು, ಹಿಂಗೆ ಪ್ರೆಸ್ ಮಾಡಿ ಓಡಿಸಿದ್ರು ನೋಡಿ ಗಾಡಿ. ಸೊ ಇದರಿಂದ ಏನಾಯಿತು, ಇಲ್ಲಿ ಇದೆ ನೋಡಿ ಫುಲ್ಲು ಈ ಪಾರ್ಟ್ ಕಾಣಿಸ್ತಾ ಇದೆ ನೋಡಿ, ಈ ಪಾರ್ಟ್ ಇದೆ ಅಲ್ವಾ, ಅದು ಏನಾಯಿತು ಫುಲ್ ಬ್ರಾಡ್ ಆಗಿಬಿಟ್ಟು ಬ್ಯಾಕ್ ಫೈರ್ ಆಗ್ತಿದೆ. ಸೊ ಹಾಗಾಗಿ ನಮಗೆ ಈಗ ಫುಲ್ಲು ದೊಡ್ಡ ಕೆಲಸನೇ ಇತ್ತು. ಆಲ್ಮೋಸ್ಟ್ ಬ್ರೇಕ್ ಪ್ಯಾಡ್ಸ್ ಒಂದು 2600, ಇದೊಂದು ಬಂದುಬಿಟ್ಟು 2500, ಆಲ್ಮೋಸ್ಟು ಒಂದು 5000 ಏನೋ ಚೇಂಜ್ ಆಗಿಬಿಟ್ಟಿದೆ. ಸೊ ಚೇಂಜ್ ಮಾಡಿಬಿಟ್ರು. ಇದು ಕಾಣಿಸ್ತಾ ಇದೆ ನೋಡಿ, ಈ ಬ್ಲ್ಯಾಕು
ಇದೇ ಮೇಯ್ನ್ ಫಂಕ್ಷನ್ ಆಗೋದು. ಇದರಿಂದನೇ ಫುಲ್ ಅದು ಏನಾಗ್ಬಿಟ್ಟು ಪ್ರೆಸ್ ಮಾಡಿ ಈ ಥರ ಓಪನ್ ಆಗಿಬಿಟ್ಟಿದೆ. ಅದರಿಂದ ನಾವು ಪ್ರೆಸ್ ಮಾಡಿದ್ರು ಏನು ಯೂಸಸ್ ಇರಲ್ಲ. ಸೊ ನಾರ್ಮಲ್ 350 ಅಂದರೆ ಏನಾದರೂ ಲೀಕೇಜ್ ಮಾಡಿ ಏನೋ ಬ್ಯಾಕ್ ಟು ನಾರ್ಮಲ್ ಯಾವ ಥರ ಇದ್ರೋ ಅದು ತರ್ಬೋದು. ಬಟ್ ಇದೆಲ್ಲ ಫುಲ್ ಮೋಲ್ಡರ್. ಒನ್ಸ್ ಹೋಗಿದ್ರೆ ಫುಲ್ ಸೆಟ್ಟೇ ಚೇಂಜ್ ಮಾಡಬೇಕು. ಸೊ ಥಂಬ್ನೈಲ್ನಲ್ಲಿ ನೋಡ್ತಾ ಇದ್ದೀರು ಬಂದುಬಿಟ್ಟು ಹೊಸದು. ಸೊ ಈಗ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದು ಬಂದುಬಿಟ್ಟು ಹಳೇದು ನೋಡಿ. ಇದು ಆ್ಯಕ್ಚುಲಿ ಹಳೇದು ಮಾಸ್ಟರ್ ಸಿಲಿಂಡರು. ಏನಾಯ್ತಂದರೆ ಇಲ್ಲಿ ಈ ಪಾರ್ಟ್ ಇದೆ ಅಲ್ವಾ, ಈ ಪಾರ್ಟ್ ಆ್ಯಕ್ಚುಲಿ ಪ್ರೆಸ್ ಆಗಬೇಕು. ಪ್ರೆಸ್ ಆಗಿ ಇಲ್ಲಿನಿಂದ ಪ್ರೆಷರ್ ತಗೊಂಡು ಆಯಿಲ್ ಆವಾಗ ಪುಲ್ ಮಾಡುತ್ತೆ. ಇದು ಇಲ್ಲಿನಿಂದ ಈ ವೈರ್ ಇದೆ ಅಲ್ವಾ, ಇದು ಹೋಗಿ ರೇರ್ ಬೇಕಿರೋದು ವೈರ್ಸ್ ಇದೆ ಅಲ್ವಾ, ಆ ಮೆಕಾನಿಸಮ್ನಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಅದು ಹೋಗಿ ಕನೆಕ್ಟ್ ಆಗುತ್ತೆ. ಪ್ರೆಸ್ ಮಾಡಿದ ತಕ್ಷಣ ಅದು ಹೋಗಿ ಕ್ಯಾಲಿಪರ್ಗೆ ಪ್ರೆಸ್ ಆಗಿದ ತಕ್ಷಣ ನಮಗೆ ಬ್ರೇಕಿಂಗ್ ಅನ್ನೋದು ಅಪ್ಲೈ ಆಗತ್ತೆ. ಇದೇನಾಯಿತು, ಈ ಪೂರ್ತಿ ಫುಲ್ ಪಾರ್ಟ್ ಏನಾಯಿತು, ಈ ಬ್ರೇಕ್ ಇದೆ ಅಲ್ವಾ, ಈ ಬ್ರೇಕು ಹಿಂಗೆ ಫುಲ್ಲು ಪ್ರೆಸ್ ಮಾಡಿಲ್ಲ. ನಾನು ಬ್ರೇಕೇ ಅಪ್ಲೈ ಮಾಡಿದ್ದು ಬೇಕಾಗಿಲ್ಲ ಅಂದರೂ ಬಿಡಬೇಕಿತ್ತು. ಬಟ್ಟು ಅದು ಫುಲ್ಲು ಪ್ರೆಸ್ ಆಗಿಲ್ಲ. ಫುಲ್ ಪ್ರೆಸ್ ಆಗಿರೋದು ಬೇಕಾಗಿಲ್ಲ ಅಂತಲೂ ಬಿಟ್ಟಿಲ್ಲ. ಅದೇನಾಯಿತು, ಅರ್ಧ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಲ್ವಾ. ಇದೇನಾಯಿತು, ಈ ಪ್ರೆಸ್ ಮಾಡಿ ಹಿಂಗೆ ಪ್ರೆಸ್ ಆಗಿ ಇದು ಹೊರಗಡೆ ಹೋಗಿಬಿಟ್ಟು ಏನಾಯಿತು, ಇದು ಇರೋದು ಸಿಟ್ಟಿಂಗ್ ಫುಲ್ ರೌಂಡ್ ಸಿಟ್ಟಿಂಗ್ ಇರುತ್ತಲ್ಲ, ಇಲ್ಲಿ ಹೋಗಿ ಲಾಕ್ ಆಗಿ ಅದು ಪ್ರೆಸ್ ಆಗಬೇಕು. ಬಟ್ ಇದೇನಾಯ್ತಂದರೆ ಫುಲ್ಲು ಪ್ರೆಸ್ ಆಗಿ ಏನಾಯಿತು, ಅದು ಫುಲ್ಲು ಬ್ರಾಡ್ ಆಗಿಬಿಟ್ಟಿದೆ. ನಿಮಗೆ ನಾನು ಏನದು ಸರ್ವಿಸ್ ಸೆಂಟರ್ ಹತ್ರನೂ ಮೇಯ್ನ್ ಫಿಟ್ ಮಾಡಿದ್ರು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಿಮಗೆ ತೋರಿಸ್ಬೇಕಲ್ವಾ ಹಳೇದು ಏನಾಗಿದೆ. ಆ್ಯಂಡ್ ಮೋರವರು ಇದು ಅರ್ಧ ಪ್ರೆಸ್ ಮಾಡಿ ಹೋಗಿದ್ಮೇಲೆ ಆಯಿಲೂ ಬ್ಲ್ಯಾಕ್ ಆಗಿಬಿಟ್ಟಿದೆ ನೋಡಿ. ಇದು ಫುಲ್ ಡ್ಯಾಮೇಜ್ ಆಯಿತು, ಇದು ಡ್ಯಾಮೇಜ್ ಆಯಿತು. ಸೊ ಇದು ಪೂರ್ತಿನೇ ಡ್ಯಾಮೇಜ್ ಆಯ್ತಿನಿಂದ ಮತ್ತು ಈ ವೈರು ಯಾಕೆ ಇದಾಗಿದೆ ಫುಲ್ ಪೂರ್ತಿನೇ ಸೆಟ್ ನಾನು ತಗೊಂಡು ಹೊಸದೇ ಹಾಕ್ಬಿಟ್ಟಿದ್ದೀನಿ. ಸೊ ಸ್ನೇಹಿತರೆ, ನೀವು ನೋಡ್ಬೋದು ಈಗ ಎಷ್ಟು ಕಷ್ಟ ಅಂದರೆ, ಒಂದು ರೇರ್ ಬೇಕ್ ಇಲ್ಲಾದರೆ ಗಾಡಿ ಓಡಿಸ್ಬೇಕಂದ್ರೆ ತುಂಬ ಕಷ್ಟ. ಅದು ಈ ಥರ ರಾ ವಿಂಟೇಜ್ ಬೈಕ್ಸ್ಗಲ್ಲ. ಸೊ ನೋಡಿದ್ರಲ್ವಾ, ಒಂದು ಸ್ಮಾಲ್ ಇಂಪ್ಯಾಕ್ಟ್ಗೆ ಇಷ್ಟೊಂದು ತೊಂದರೆ ಆಯಿತು. ಸೊ ಹಾಗಾಗಿ ನೀವು ಒಂದು ಅಬ್ಸರ್ವ್ ಮಾಡಬೇಕು ಏನಂದ್ರೆ, ಅರೆ ನಮ್ಮ ಒಂದು ಗಾಡಿ ತಗೊಂಡ ಟೈಮ್ನಲ್ಲಿ ನಮಗೆ ಈ ಗಾಡಿ ಬಗ್ಗೆ ತುಂಬ ತಿಳ್ಕೋಬೇಕು. ನೋ ಯುವರ್ ಬೈಕ್. ಸೊ ಹಾಗಾಗಿ ಏನಂದ್ರೆ ಇದಾಗಿದ್ರೆ ಈ ತರ ಡ್ಯಾಮೇಜ್ ಆಗುತ್ತೆ, ಇದು ಮಾಡಿದ್ರೆ ಈ ತರ ಡ್ಯಾಮೇಜ್ ಆಗುತ್ತೆ. ಎಲ್ಲಾರು ಬಂದ್ಬಿಟ್ಟು ನನ್ಗೆ ಇದಾಯ್ತು ಹಂಗೈತ ಅಂದ್ರೆ ನಿಮ್ ಗಾಡಿನ ಕರೆಕ್ಟ್ ಒಂದು ಗೇರ್ ಬೇಕು ಅಂತ ಟೈಮ್ನಲ್ಲಿ ನೀವು ಗೇರ್ ಅದಕ್ಕೂ ಕೊಡಲ್ಲ. ನೀವೇನ್ ಮಾಡ್ತೀರಾ, ಅದಕ್ಕೂ ಜಗ ಅಂತ ಅದೇ ಗೇರ್ನಲ್ಲೇ ಓಡಿಸಿದ್ರೆ ನಿಮ್ಗೆ ಏನಂದ್ರೆ ಚೈನು ಲೂಸ್ ಆಗ್ಬಿಡುತ್ತೆ. ಮತ್ತೆ ನಿಮ್ಗೆ ಹೊರಗಡೆ ಇರೋ ಕ್ಲಚ್ ಪ್ಲೇಟ್ಸ್ನು ತುಂಬಾ ಪ್ರೆಷರ್ ಆಗಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇಲ್ಲ, ಡ್ಯಾಮೇಜ್ ಖಂಡಿತ ಆಗ್ಲೇ ಆಗುತ್ತೆ. ಸೊ ಹಾಗಾಗಿ ನೀವು ನೋಡಿ, ಈ ತರ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ಸ್ಲೋ ಮಾಡೀನಿ, ಆಮೇಲೆ ನೀವು ಗೇರ್ ಬೇಕಂದ್ರೆ ನೀವು ಚೇಂಜ್ ಮಾಡಲ್ಲ. ಒಂದೊಂದ್ಸಾರಿ ಫುಲ್ ನೋಡ್ತೀನಿ ಹಂಗೆ ಜಿಗ್ ಅಂತ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಅಂತ ಟೈಮ್ನಲ್ಲಿ ತುಂಬಾ ಇಂಪ್ಯಾಕ್ಟ್ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಹುಷಾರಾಗಿರಿ. ನೋಡಿ ಈಗ ಆಲ್ಮೋಸ್ಟ್ ನನಗೆ 5,500 ರೂಪಾಯಿ ಆಗಿದೆ ಫ್ರಂಟ್ ಅಂಡ್ ರೇರ್ ಬ್ರೇಕ್ ಪ್ಯಾಡ್ಸ್ ಮತ್ತೆ ಈ ಮಾಸ್ಟರ್ ಸಿಲಿಂಡರ್ ಫುಲ್ ಸೆಟ್. ದಯವಿಟ್ಟು ಸಪೋರ್ಟ್ ಮಾಡಿ. ಯಾರು ಹೊಸಬ್ರು ನೋಡ್ತಿದ್ದಾರೆ, ನನ್ನ ಹೆಸರು ಹರಿನ್ ಅಂತ. ನಾನು ವೀಕೆಂಡ್ನಲ್ಲಿ ಮೋಟೋ ಬ್ಲಾಗಿಂಗ್, ಟ್ರಾವೆಲಿಂಗ್, ರೈಡಿಂಗ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ದೇವಸ್ಥಾನಲ್ಲಿ ಇರೋ 1 ಗಂಟೆ ಸೇಮ್ ಅದೇ ಥರ ನಮ್ಮ ಚಾನಲ್ನಲ್ಲಿ 1 ಗಂಟೆ ಇದೆ. ಸೊ ಟಂಗ್ ಅಂತ ಓದ್ಬಿಡಿ, ನಾನು ಆಗೋದು ವೀಡಿಯೋಸ್ ಯಾವುದು ಮಿಸ್ ಆಗಲ್ಲ. ಸೊ ಒಂದು ಇಶ್ಯೂ ಸಾರ್ಟ್ ಔಟ್ ಆಗಿದ್ಮೇಲೆ ನನಗೆ ಫುಲ್ ಖುಷಿ ಇದೆ.
ಒಬ್ರೊಬ್ರು ಅಲ್ಲಿ ಸ್ವಲ್ಪ ಪರಿಚಯ ಆಗಿದ್ರು, ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ತುಂಬ ಇನ್ಫಾರ್ಮೇಟಿವ್ ಇದ್ದಿದ್ರೆ. ಸೊ ಇದೇ ಥರ ನೀವು ಸಪೋರ್ಟ್ ಕೊಡ್ತೀರಾ ಅಂದ್ಕೊಂಡು ನಾನು ನಿಮ್ಮ ಹರಿನ್ ಸೈನಿಂಗ್ ಆಫ್. ಬಾಯ್ ಬಾಯ್.